ಇದು ಶಿಕ್ಷಣ ಸಚಿವರು ನೋಡ್ಲೇಬೇಕಾದ ಸ್ಟೋರಿ ಇದು. ಶತಮಾನದ ಹೊಸ್ತಿಲಲ್ಲಿರುವ ಶಾಲೆಯಲ್ಲಿ ಅವ್ಯವಸ್ಥೆಯ ಆಗರ ಆಗ್ಬಿಟ್ಟಿದೆ. ಬೆಳಗಾವಿಯ ರಾಯಭಾಗ ತಾಲೂಕು ಕಪ್ಪಲಗುದ್ದಿ ಗ್ರಾಮ. ಒಮ್ಮೆ ಆ ಶಾಲೆಯನ್ನು ಹೋಗಿ ನೋಡ್ಬೇಕು ಯಾವ ಪರಿಸ್ಥಿತಿಯಲ್ಲಿದೆ ಅಂತ. ಶತಮಾನದ ಹೊಸ್ತಿಲಲ್ಲಿದೆ ಆ ಒಂದು ಶಾಲೆ, ಆದ್ರೆ ಅವ್ಯವಸ್ಥೆಯ ಆಗರ ಆಗಿದೆ. ಬೆಳಗಾವಿಯ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿ ಗ್ರಾಮ ಅದು. ಸರ್ಕಾರಿ ಶಾಲೆಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಲ್ಲಿ, ಅದನ್ನ ಕಲ್ಪಿಸಿಕೊಡ್ಬೇಕಾಗಿದೆ. ಬೀಳುವ ಹಂತದಲ್ಲಿ ಶಾಲೆಯಲ್ಲಿನ ಅಡುಗೆ ಕೋಣೆ ಇದೆ, ಆವರಣದಲ್ಲಿಯೇ ಅಡುಗೆ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ? ಭಯ ಆಗಿರುತ್ತೆ, ಏನಾದ್ರು ಗೋಡೆಗಳು ಬಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೇಕಂತ. ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತದಿಂದ ದಿವ್ಯ ನಿರ್ಲಕ್ಷ್ಯವನ್ನ ಮಾಡಲಾಗ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ 262 ಮಕ್ಕಳು ದಾಖಲಾತಿ ಇದೆ. ಅಡುಗೆ ಕೋಣೆಯನ್ನ ನಿರ್ಮಿಸಿ ಕೊಡಿ ಅಂತ ಶಿಕ್ಷಕರು ಮನವಿಯನ್ನ ಮಾಡ್ತಾ ಇದ್ದಾರಂತೆ. ಆದ್ರೆ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ.